ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆ ಒಂದು ಕುತೂಹಲ ಮೂಡಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ದಾವಣಗೆರೆಯ 4ನೇ ವಾರ್ಡಿನ ಶಿವನಗರದಲ್ಲಿ ನಾವು ಆಗಮಿಸಿದ್ದೇವೆ. ಇಲ್ಲಿ ಮುಖ್ಯವಾಗಿ SDPI ಪಕ್ಷದ ವತಿಯಿಂದ ಈ SIR ಗೆ ಸಂಬಂಧಪಟ್ಟ ಹಾಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಅವರಿಗೆ ಜನರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಈ SIR ಬಗ್ಗೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. तुम्हें 2002 के लिस्ट में नाम रहा तो तुम्हें इधर लिखना. हाँ हाँ बोल तू. 2002 के लिस्ट में नाम रहा तो ये वाला भर्ती कर को ये भर्ती करना. नाम नहीं है कर तो यहाँ भर्ती कर, यहाँ भर्ती करना. अब तुम्हें ये बहुत डबल कर डाली की. तुम्हें आना नहीं SDPI के ऑफिस को, वहाँ पूरा हमें बोल को देते थे. स्कूल के सामने है ना. कौन बोल को दिया तुमने ऐसा लिखने कौन तो बोल को दिया की. खैर तुम एक काम करो, तुम्हारे BLO कौन उम्मे सलमानी इनका ने जाकर रिक्वेस्ट कर लो, गलती हो गई हमने दियो. ಸ್ನೇಹಿತರೆ, ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ SDPI ಪಕ್ಷದ ದಾವಣಗೆರೆ ಜಿಲ್ಲಾ ಜನರಲ್ ಸೆಕ್ರೆಟರಿ ಆದ ಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹೇಗಿದೆ ತಾವೀಗ ಮನೆ ಮನೆಗೆ ಭೇಟಿ SIR ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ? ಜನರ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಸರ್? ಈಗ ನೋಡಿ ಸರ್, ನಿಮಗೆ ಗೊತ್ತಿದ್ದ ಹಾಗೆ SIR ಎನ್ಯುಮಿರೇಷನ್ ಫಾರ್ಮ್ ಫಿಲ್ಲಿಂಗ್ ಪ್ರೊಸೆಸ್ ನಡೀತಾ ಇದೆ ಈ ಕರ್ನಾಟಕ ಸ್ಟೇಟಲ್ಲಿ. ಇದರಲ್ಲಿ ಅನ್ಎಜುಕೇಟೆಡ್ ಕ್ಲಾಸ್ ಏನಿದೆ ಪಬ್ಲಿಕ್ ಇಂದು, ದೇ ಆರ್ ವೆರಿ ಕನ್ಫ್ಯೂಸ್ಡ್, ತುಂಬ ಕನ್ಫ್ಯೂಸ್ಡ್ ಇದ್ದಾರೆ. ಸೊ SDPI ಪಕ್ಷದಿಂದ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಕ್ಯಾಂಪೇನ್ನ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ಹೆಲ್ಪ್ ಡೆಸ್ಕ್ಸ್ ಮುಖಾಂತರ, ಡೋರ್ ಟು ಡೋರ್ ಕ್ಯಾಂಪೇನ್ಸ್ ಮುಖಾಂತರ ಹೋಗಿ ಇವರಿಗೆ ಭೇಟಿಯಾಗಿ ಪಬ್ಲಿಕ್ಕಿಗೆ ಏನೇನು ಅವ್ರಿಗೆ ಕಷ್ಟ ಬರ್ತಾ ಇದೆ, ಏನೇನು ತೊಂದರೆ ಆಗ್ತಾ ಇದ್ದಾರೋ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ದಾವಣಗೆರೆಯಲ್ಲಿ. ಓಕೆ ಸರ್, ಈಗ ತಾವು ಇಲ್ಲೇ ಅಂತಲ್ಲ, ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಾವು ಆಲ್ಮೋಸ್ಟ್ ಭಾಳ ಕಡೆ ತಾವು ಈಗ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ. ಜನರ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಇದರ ಬಗ್ಗೆ? ಏನು ಜಾಗೃತಿ ಆಗ್ತಾ ಇದ್ದಾರೆ ಜನರು? ಯಾವ ರೀತಿ ಇದೆ ಸರ್? ನಾವು ನೋಡಿದ ಪ್ರಕಾರ ಈಗ ಜಾಗೃತಿ ಅಷ್ಟೊಂದು ಜನಕ್ಕೆ ಇರಲಿಲ್ಲ, ಅವ್ರಿಗೆ ಅವೇರ್ನೆಸ್ ಸಹಿತ ಇಲ್ಲ. ಈಗ ಬರೀ ದಾವಣಗೆರೆ ದಕ್ಷಿಣ ಅಲ್ಲ, ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ನಾವು 5-6 ಸ್ಥಾನದಲ್ಲಿ ನಾವು ಹೆಲ್ಪ್ ಡೆಸ್ಕ್ ಹಾಕಿದ್ದೀವಿ. ಹೊನ್ನಳ್ಳಿಯಲ್ಲಿ ಹಾಕಿದ್ದೀವಿ, ಮಲೆಬೆನ್ನೂರಲ್ಲಿದೆ, ಹರಿಹರಲ್ಲೂ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ನಾವು 6 ಪ್ಲೇಸಸಲ್ಲಿ ಹೆಲ್ಪ್ ಡೆಸ್ಕ್ಸ್ ಪ್ಲಸ್ ನಮ್ಮ ವಾರ್ಡ್ಸಲ್ಲಿ ನಾವು ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಏನು ಬರ್ತಾ ಇದೆ, ನಮ್ಮ ಪಬ್ಲಿಕ್ಕಿಗೆ ಪಾಪ ಅವರಿಗೆ ಜಾಸ್ತಿ ಅವೇರ್ನೆಸ್ ಇಲ್ಲ, ಪ್ಲಸ್ ನಮಗೆ ಟೈಮು ಕಮ್ಮಿ ಇದೆ. ಸೊ ಹಾಗಾಗಿ ಇದನ್ನು ಸ್ಪೀಡಪ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ರಿಸೋರ್ಸಸ್ ಯಾರಾದರೂ ಸಿಕ್ಕರೆ ನಮಗೆ ಪಬ್ಲಿಕ್ಕಿಂದ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ರಿಸೋರ್ಸ್ ಸಿಗ್ತಾ ಇದೆ ಕ್ಯಾಡರ್ಸಿಂದ ನಾವು ತೊಗೊಂಡು ಅದನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ಈಗ ಮುಖ್ಯವಾಗಿ ಈ ಒಂದು ಈಗ ಮತ್ತೀಗ ಎಕ್ಸ್ಟೆಂಡ್ ಆಗಿದೆ ಅಂತ ದಿನಗಳು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನಾದರೂ ಈಗ ಮತ್ತೆ ಎಕ್ಸ್ಟೆಂಡ್ ಆಗಿದೆ, ಇನ್ನೂ ಅಭಿವೃದ್ಧಿ ಕೆಲಸ ನೀವು ಇನ್ನೂ ಜಾಗೃತಿ ಮಾಡುವ ನಿಮಗೆ ಇನ್ನೂ ಚಾನ್ಸ್ ಸಿಕ್ಕಿದೆ. ಸೊ ನಿಮ್ಮ SDPI ಪಕ್ಷದ ಕಡೆಯಿಂದ ಏನಾದರೂ ಜಾಗೃತಿ ಬಗ್ಗೆ ಏನಾದ್ರು ಮತ್ತೆ ಏನಾದ್ರು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಹೆಲ್ಪ್ ಡೆಸ್ಕ್ ಏನಾರು ಮಾಡ್ತಾ ಇದ್ದೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್ ನೀವು. ಇದು ಎಕ್ಸ್ಟೆನ್ಷನ್ ಬಗ್ಗೆ ಆಕ್ಚುಲಿ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ಅಫ್ಸರ್ ಕುಡ್ಲಿಪೇಟ್ ಅವರು ಮತ್ತೆ ನಮ್ಮ ಸ್ಟೇಟ್ ಲೀಡರ್ಸ್ ಇನ್ ಟೀಮ್ ಹೋಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅದು ತುಂಬಾ ಪ್ರೆಷರ್ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಆಕ್ಚುಲಿ 3 months ಎಕ್ಸ್ಟೆನ್ಷನ್ಗೆ ನಾವು ಪ್ರೆಷರ್ ಕೊಟ್ಟಿದ್ದು. ಬಟ್ ಸದ್ಯ ಇವಾಗ ಥ್ಯಾಂಕ್ ಗಾಡ್ 8 days ನಮಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ, ಎಕ್ಸಾಕ್ಟ್ಲಿ 8 days. ಪಬ್ಲಿಕ್ಕಿಗೆ ಒಂದು ಅಪೀಲ್ ಅಂದ್ರೆ ಜಾಸ್ತಿ ನರ್ವಸ್ ಆಗೋದು ಬೇಡ, ಸ್ವಲ್ಪ ಟೈಮ್ ಸಿಕ್ಕಿದೆ. ಬಟ್ ಸ್ಟಿಲ್ ಡಿಸ್ಕಷನ್ಸ್ ಆರ್ ಆನ್ ಗೋಯಿಂಗ್. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಜೊತೆಗೆ ನಾವು ಇನ್ನೊಂದು 3 months ಇದು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಈ 8 days ನಮಗೆ ಎಕ್ಸ್ಟೆನ್ಷನ್ ಏನು ಸಿಕ್ಕಿದೆ, ಇದ್ರಲ್ಲಿ ನಾವು ಏನು ಯೂಸ್ ಮಾಡ್ಕೋಬೇಕಂದ್ರೆ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದೆ, ಎಷ್ಟೊಂದು ನಾವು ಈಗ ಡೋರ್ ಟು ಡೋರ್ ಮಾಡ್ಕೊಂಡ್ ಬಂದ್ವಲ್ಲ, ಆಲ್ಮೋಸ್ಟ್ 70% ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಜನ. ನಾವು ಹೆಲ್ಪ್ ಡೆಸ್ಕ್ ಹಾಕಿದ್ದೀವಿ, ಅವ್ರು ಅಲ್ಲೂ ಬರಕ್ ಸಾಧ್ಯ ಆಗ್ತಿಲ್ಲ. ಸೊ ನಮ್ದೇನ್ ಪ್ಲಾನ್ ಅಂದ್ರೆ ಡೋರ್ ಟು ಡೋರ್ನೇ ಕಂಟಿನ್ಯೂ ಮಾಡಿ ಅವ್ರದ್ದು ಮಿಸ್ಟೇಕ್ಸ್ ಏನಿದೆ BLOs ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ತೆ ಅವ್ರದ್ದು ಫಾರ್ಮ್ಸ್ ಇಸ್ಕೊಂಡು ಅವ್ರನ್ನ ಸರಿಪಡಿಸಿ ಕರೆಕ್ಟ್ ಆಗಿ ಕೊಡೋಣ ಅಂತ ನಮ್ದು ಒಂದು ಅನಿಸಿಕೆ ಸರ್. ಸ್ನೇಹಿತರೆ, ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ SDPI ಪಕ್ಷದ 4ನೇ ವಾರ್ಡಿನ ಇನ್ಚಾರ್ಜ್ ಆಗಿರ್ತಕ್ಕಂಥ ನವೀದ್ ಅಹಮದ್ ನಮ್ಮ ಜೊತೆ ಇದ್ರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್ ಹೇಗಿದೆ ತಾವು ಇಲ್ಲಿ ಈಗ SIR ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ತಾವು ಈ ಒಂದು ವಾರ್ಡಿನ ಇನ್ಚಾರ್ಜ್ ಆಗಿದ್ದೀರಾ ಶಿವನಗರದ? ಇಲ್ಲಿನ ಜನರ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಸರ್? ಮೊದಲೇದಾಗಿ ಏನಂದ್ರೆ ಇಲ್ಲಿ ಜನರ ಒಳಗೆ ಒಂದು ಬಹಳಷ್ಟು ಕನ್ಫ್ಯೂಸ್ ಇದೆ. ಅದು ಏನೋ ವೈಟ್ನರ್ ತಗೊಂಡು ತಿಕ್ಕತ್ತಿದ್ದದು, ಒಂದು ಏನೋ ಫೋಟೋ ಬೇಕಾ ಬೇಡ ಅದು ಇದು ಅಂತ ಹೇಳೋದು,
ಒಂಥರ ಭಾಳ ಕನ್ಫ್ಯೂಷನ್ ಇತ್ತು. ಅದಕ್ಕೆಲ್ಲ ನಾವು ಡೋರ್ ಟು ಡೋರ್ ಬಂದು ಅವ್ರನ್ನೆಲ್ಲ ಕ್ಲಿಯರ್ ಮಾಡಿ ಅವ್ರನ್ನೆಲ್ಲ ನಾವು ಕ್ಲಿಯರ್ ಮಾಡಿಸಿ, ಈ ರೀತಿ ನೀವು ತೊಗೊಂಡೋಗಿ BLO ಕೊಡ್ರಿ, ಅವ್ರು ನಿಮಗೆ ರಿಟರ್ನ್ ನಿಮಗೆ ಇದು ಕೊಡ್ತಾರೆ, ಆ ರಿಟರ್ನ್ ಸೈನ್ ಮಾಡಿ ಕೊಟ್ಟಿರೋ ತೊಗೊಂಬಂದು ನೀವು ಇಟ್ಕೊಳ್ರಿ ಅಂತೇಳಿ ನಾವೆಲ್ಲ ಭಾಳಷ್ಟು ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಈಗ ನಮ್ಮ 4ನೇ ವಾರ್ಡಿಂದ ಒಂದು 75% ಆಗಿದೆ. ಇನ್ನೂ 25% ಏನಿದೆ ಅಂದರೆ ಭಾಳ ಕೆಲಸ ನಡೀತಾ ಇದೆ. ಹಿಂಗೆ ಡೋರ್ ಟು ಡೋರ್ ಹೋಗಿ ಎಷ್ಟಾಗುತ್ತೆ ಅಷ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್.